ಸರ್ ಹಾಲು ಕೊಟ್ರ? ಹಾ ಕೊಟ್ಟೆ. ಅದನ್ನ ಅವರು ಕುಡಿದ್ರ? ಹಾಲು ಕುಡಿದ್ರು. ಉಸಿರಾಟ ಕ್ಷೀಣವಾಗಿದೆ. ಈಗಲೂ ಆಗಲೂ ಅಂತ ಇದೆ ಅನ್ಸುತ್ತೆ ಜೀವ. ಅಮ್ಮ, ಏನಮ್ಮ ಏನು ಹೇಳಕ್ ಬಂದ್ರಿ? ಯಾಕೋ ಗೊತ್ತಿಲ್ಲಪ್ಪ, ನೀನ್ ಕರೆದ ತಕ್ಷಣ ನನ್ ಮಗನೇ ಕರೆದ ಹಾಗನ್ನಿಸ್ತು ನನ್ಗೆ. ನನ್ ಮಗ ಕರೆದಾಗ ಹೇಗನ್ಸುತ್ತೋ, ನೀನು ಅಮ್ಮ ಅಂತ ಕರೆದಾಗ ಅದೇ ಅನುಭವ. ಯಾಕೋ ಗೊತ್ತಿಲ್ಲ, ನೀನು ಅಮ್ಮ ಅಂತ ಕರೆದ್ರೆ ಕರಳು ತಂಪಾಗುತ್ತೆ ಕಂದ. ನನ್ನನ್ನು ನಿಮ್ ಮಗ ಅನ್ಕೋಬೋದಲ್ವಾ? ಅನ್ಕೊಳ್ಳೋದಲ್ಲಪ್ಪ, ಒಂದೊಂದ್ಸಲ ನಿನ್ನ ನೋಡ್ತಿದ್ರೆ ನನ್ನ ಮಗಂಗೆ ಅನ್ಸುತ್ತೆ. ಮಗ ಅಂತೀರಾ? ಈಗಿದು ನಾನಿರೋ ಮನೆ ಅಂದ್ರೆ ನನ್ನ ಮನೆ. ಮಗನ್ ಮನೆಗೆ ಬಂದು ಉಪವಾಸ ಇರ್ತೀನಿ ಅಂತಿರಲ್ಲ, ಇದು ಸರಿನಾ? ನಿಮ್ ಮಗನ್ ಮನ್ಸಿಗೆ ಸಂಕಟ ಆಗಲ್ವಾ? ತಗೊಳ್ಳಿ. ನಿನಗೆ ಯಾಕಪ್ಪ ಈ ತೊಂದರೆ ಇಲ್ಲ? ನಾನೇ ನಿಮಗ್ ತೊಂದರೆ ಕೊಟ್ಟಿದ್ದೀನಿ. ಹಾಗೆ ನೋಡಕ್ ಹೋದ್ರೆ ನನ್ನಿಂದನೇ ನಿಮಗ್ ತೊಂದರೆ ಆಗಿದೆ. ಅಲ್ಲಮ್ಮ, ಊಟ ತಿಂಡಿ ಮಾಡದೆ ಹೀಗಿದ್ರೆ ಇರಕ್ಕಾಗತ್ತಾ? ನಾನ್ ಬಂದಿರೋದು ನನ್ ಮಗನ್ನ ಹುಡುಕೊಂಡು, ಅಂದ್ಮೇಲೆ ಅವನ್ ಸಿಗೋವರೆಗೂ ನನಗಿದೆಲ್ಲ ಹೇಗಪ್ಪ ಸೇರುತ್ತೆ? ಅವನು ಹೇಗಿದ್ದಾನೋ, ಎಲ್ಲಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ, ಯಾವ ಸ್ಥಿತಿಲಿದ್ದಾನೋ, ಇದೆಲ್ಲ ನೆನ್ಸ್ಕೊಳ್ತಾ ಇದ್ರೆ ತಾಯಿ ಕರಳು ಸಂಕಟ ಆಗುತ್ತೆಪ್ಪ. ಬೇಡಪ್ಪ, ನನ್ ಮಗ ಸಿಗೋವರೆಗೂ ಇದ್ಯಾವುದು ನನಗ್ ಬೇಡ. ನೀವು ಮಾತಾಡ್ತಿದ್ರೆ ನನ್ನ ತಾಯಿನೇ ಮಾತಾಡ್ತಿದ್ರೇನೋ ಅಂತ ಅನಿಸ್ತಿದೆ. ನಿಮ್ ಮಗನಾಗ ಹೇಳ್ತಿದ್ದೀನಿ, ದಯವಿಟ್ಟು ಈ ಹಾಲ್ನಾದ್ರೂ ಕುಡೀರಿ. ದಯವಿಟ್ಟು ನನಗೆ ಬಲವಂತ ಮಾಡ್ಬೇಡಪ್ಪ, ನನಗೇನು ಬೇಡ. ಅಲ್ಲಮ್ಮ, ನೀವು ಹೇಳದ್ನಲ್ಲಪ್ಪ, ನನ್ಗೆ ಅಭ್ಯಾಸ ಇದೆ. ಈ ತರ ಉಪವಾಸ ಒಂದೋ ಎರಡೋ ದಿನದಲ್ಲಪ್ಪ. ನನ್ನ ಮಗನಿಗೋಸ್ಕರ ಎಷ್ಟೋ ವರ್ಷಗಳು ಉಪವಾಸ ಇತ್ತು. ಅದ್ ಬಿಡ, ನೀ ಊಟ ಮಾಡಿದ್ಯಾ ಕಂದ? ಸರಿ, ಹಾಗಾದ್ರೆ ನೀ ಹೋಗಿ ಮಲ್ಕೋ. ನನಗೂ ಯಾಕೋ ಕಾಲು ತುಂಬಾ ನೋವ್ತಿದೆ, ನಾನು ಮಲಗ್ತೆ. ಏನು ಕುಡಿಯಲ್ಲ ಅಂತೀರಾ, ಉಪವಾಸ ಇರ್ತೀನಿ ಅಂತೀರಾ, ಈಗ ಬೇರೆ ಕಾಲು ನೋವು ಅಂತಿದ್ರ. ಎಲ್ಲಿ ಇದೇನಪ್ಪ, ನೀನ್ ಯಾಕೆ ನನ್ ಕಾಲು ಓದ್ತಾ ಇದೀಯಾ? ಬೇಡ ಬೇಡ, ಬಿಡು ಬಿಡಪ್ಪ. ನೀನು ಕಾಲಲ್ವಾ?
ನಾನಿರೋ ಸ್ಥಿತಿಲಿ ನನ್ನ ತಾಯಿ ಕಾಲು ಒತ್ತೋ ಅದೃಷ್ಟ ಇಲ್ಲ. ನಿಮ್ಮ ಕಾಲು ಒತ್ತಿದ್ರೆ ಅದು ನನ್ನ ತಾಯಿಗೆ ತಲುಪುತ್ತಮ್ಮ. ನನ್ನ ಕಂದ ಆದಿಶೇಷ ಕೂಡ ಹೀಗೆ ನಾನು ಮಲಗಿಕೊಂಡಾಗ ಬಂದು ನನ್ನ ಕಾಲು ಒತ್ತಿಕೊಡ್ತಾ ಇದ್ದ. ಇವನೂ ಸಹ ಹಾಗೇ ಮಾಡುತ್ತಿದ್ದಾನೆ. ಇವನನ್ನು ನೋಡುವಾಗಲೆಲ್ಲ ಏನೋ ಒಂದು ಭಾವನೆ, ಅದೇನು ಎಂದು ಹೇಳುವುದಕ್ಕಾಗುತ್ತಿಲ್ಲ. ಏತಕ್ಕೆ ಹೀಗೆ? ಅಯ್ಯೋ, ಮಲಗ್ಬಿಟ್ರು. ಏನಾದ್ರೂ ಮಾತಾಡಿ ಹಾಲು ಕೊಡೋಣ ಅಂತ ಅನ್ಕೊಂಡೆ, ಅದನ್ನು ಕುಡಿಲಿಲ್ವಲ್ಲ. ಏನ್ ಮಾಡೋದು? ಇರ್ಲಿ, ಆಮೇಲೆ ಎಕ್ಸ್ಟ್ರಾ ಆದಾಗ ಕುಡಿತಾರೆ. ಹಾ ಸರ್, ಹಾಲು ಕೊಟ್ರ? ಹಾ, ಕೊಟ್ಟೆ. ಹಾ, ಓಕೆ. ಅದನ್ನ ಅವರು ಕುಡಿದ್ರ? ಕೊಟ್ಟಿಲ್ಲ ಅಂದ್ರೆ ಇವ್ರು ಮತ್ತೆ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ. ಅವ್ರ ನಿದ್ದೆ ಎಲ್ಲ ಹಾಳಾಗುತ್ತೆ. ಯಾಕೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಕೊಟ್ಟೆ, ಹಾಲು ಕುಡಿದ್ರು. ಓಹ್, ಹೌದಾ? ಹಾ. ಈಗ ಮನೆಯಲ್ಲಿ ಯಾರೂ ಇಲ್ಲ, ಇರೋದು ನಾಗಮಾತ ಮಾತ್ರ. ರಾತ್ರಿ ಅವಳು ಕುಡಿದಿರೋ ಹಾಲಿಗೆ ಈಗ ಖಂಡಿತ ಮೂರ್ಛೆ ಹೋಗಿರ್ತಾಳೆ. ಈಗ ಅವಳನ್ನ ಇಲ್ಲಿಂದ ಎತ್ಕೊಂಡು ಹೋದರೆ ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗುತ್ತೆ. ಅರೆ ಸತ್ಕಿತ್ ಹೋಗಿರ್ತಾಳ. ಇನ್ ಹೆಣನ ಒತ್ತೆ ಇಟ್ಕೊಂಡು ಆದಿಶೇಷ ಶಿವಾನಿಯನ್ನ ನನ್ನ ಕಂಟ್ರೋಲಲ್ಲಿ ತಗೋಬೇಕಾಗತ್ತೆ. ಯಾವುದಕ್ಕೂ ಮೊದಲು ಇವಳು ಬದುಕಿದಳ ಇಲ್ಲ ನೋಡೋಣ. ಉಸಿರಾಟ ಕ್ಷೀಣವಾಗಿದೆ. ಈಗಲೂ ಆಗಲೋ ಅಂತ ಇದೆ ಅನ್ಸುತ್ತೆ ಜೀವ. ಬೇಗ ಎತ್ಕೊಂಡು ಹೋಗ್ಬಿಡ್ಬೇಕು. ಒಂದ್ ಕಡೆ ಕೂಡು ಹಾಕಿ ತಕ್ಷಣ ಸ್ವಾಮಿಗಳ ಹತ್ರ ಹೇಳಿ ಇವಳಿಗೆ ದಿಗ್ಬಂಧನ ಹಾಕಿ ಕೂರಿಸ್ಬಿಟ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಏನಿದು? ನಿನಗೇನು ಆಗ್ಲಿಲ್ವಾ? ಚೆನ್ನಾಗಿದೆಯಾ? ಹುಷಾರಾಗಿದೆ ತಾನೆ? ತಲೆ ಕೆಟ್ಟಿದೆಯಾ? ನಾನು ಮಾತಾಡ್ತಿರೋದು ಕೇಳಿಸ್ತಿಲ್ಲ? ನಿದ್ದೆ ಮಾಡಿದ್ದೆ ಆಗಿದ್ರೆ ಎದ್ದು ಕೂತ್ಕೊಂಡು ಹೀಗೆ ಮಾತಾಡ್ತಿದ್ನ? ಅಲ್ಲ, ಅದು ನೀವೇನು ತಿಂತಾ ಇರಲಿಲ್ಲ, ಕುಡಿತಾ ಇರಲಿಲ್ಲ, ಹಾಗಾಗಿ ಎಚ್ಚರ ಏನಾದ್ರು ತಪ್ಪಿದ್ದೀರೇನೋ ಅಂತೇಳಿ ನೋಡ್ತಾ ಇದ್ದೆ. ಹಾಲು ಕೊಟ್ಟು ಕಳಿಸಿದ್ದೆ, ನೀವು ಅದನ್ನು ಕುಡಿಲಿಲ್ವಾ? ನಾನು ಉಪವಾಸ ಮಾಡ್ತಾ ಇದ್ದೇನೆ, ನಾನು ಯಾಕೆ ಕುಡಿತೀನಿ? ಹೊಸ ಮತ್ತೆ ಹಾಲು ನಾನು ಕೊಡ್ತಿಲ್ಲ. ಕೈ ತಗಲಿ ಲೋಟ ಬಿದ್ದು ಹಾಲೆಲ್ಲ ಚೆಲ್ಲೋಯ್ತು.
ಸರಿ, ನಾನು ಬೇರೆ ಹಾಲು ಕೊಟ್ಟು ಕಳಿಸ್ತೀನಿ. ದಮಯಂತಿ, ಈ ನಂದೀಶ ಒಂದು ನಮ್ಗೆ ಬೇಡವಾದಾಗ ಮನೇಲೇ ಇರ್ತಾನೆ. ಆದ್ರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅವನ ಪತ್ತೇನೇ ಇಲ್ಲ. ಏನಜ್ಜಿ, ಯಾರ ಬಗ್ಗೆನೂ ತುಂಬ ಕಂಪ್ಲೇಂಟ್ ಮಾಡ್ತಿದ್ದೀರಾ? ಅದು ಯಾರು ಹೇಳಿ, ನಾನು ಕರ್ಕೊಂಡು ಬರ್ತೀನಿ. ಯಾರು ಸರ್? ತಾವ? ನೀವು ಈ ಮನೆಗೆ ಬಂದಿದ್ದು ಕಂಡುಹಿಡಿಯೋಕ್ಕೆ ಅಂತ. ಈ ಮನೆಯಿಂದ ಮಿಸ್ ಆದ್ರಲ್ಲ, ಅವ್ರನ್ನೇನಾದರೂ ಕಂಡುಹಿಡಿದ್ರ? ಕರ್ಕೊಂಡು ಬಂದ್ರ? ನೀವು ಈ ಮನೆಗೆ ಬಂದಮೇಲೆ ಆ ದಾಕ್ಷಾಯಿನಿ ಕೃಷ್ಣಿ ಅವರು ಕಣ್ಮರೆ ಆದ್ರು. ಅಲ್ಲ, ಇರೋ ಕೆಲಸ ನೆಟ್ಟಗೆ ಮಾಡಿದೆ, ಹೊಸ ಕೆಲಸ ಮಾಡ್ತೀನಿ ಅಂತೀರಲ್ಲ? ಗೋವಿಂದ್ ಅವರೇ, ನಂದು ಪಕ್ಕ ನಾಟಿ ಸ್ಟೈಲ್ ಟ್ರೀಟ್ಮೆಂಟು. ಸಮಸ್ಯೆ ಮೇಲ್ಭಾಗ ತೆಗೆದು ಪಾಲಿಶ್ ಮಾಡಿ ಸರಿ ಹೋಯ್ತು ಅಂತ ಎಸ್ಕೇಪ್ ಆಗೋ ಗುಣ ಅಲ್ಲ. ಬೇರ್ ಸಮೇತನೇ ಕಿತ್ತಾಕ್ತೀನಿ. ಇದು ನನ್ನ ಸ್ಟೈಲು. ಚೂರು ತಡ ಆಗ್ಬೋದು, ಲೇಟ್ ಆದ್ರೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀನಿ. ಸರಿ, ಇವಾಗ ಯಾರ ಬಗ್ಗೆ ಮಾತಾಡ್ತಿದ್ರಿ? ಇನ್ಯಾರು? ಆ ನಂದೀಶನ್ ಬಗ್ಗೆ. ಎಲ್ಲೇ ಹೋಗೋದಾದ್ರೂ ಹೇಳಿ ಹೋಗ್ತಾ ಇದ್ದ. ಈ ಸಲ ಮನೆಗೆ ಹೇಳ್ದೆ ಎಲ್ಲೋ ಹೋಗಿದ್ದಾನೆ. ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಂದೀಶ ಇಲ್ಲ ಅಂದ್ರೆ ಆಗಲ್ಲ. ಅವ್ನು ನೋಡ್ರೆ ಪತ್ತೆನೇ ಇಲ್ಲ. ಇತ್ತೀಚೆಗೆ ಅವನ ಕೈಗೆ ಸಿಗ್ತಾ ಇಲ್ಲ. ಎಲ್ಲೋ ಹೋಗ್ತಾನೆ, ಯಾವಾಗಲೋ ಬರ್ತಾನೆ. ಮನೇಲಿ ಏನು ಕೆಲಸ ಇಲ್ವಲ್ಲ, ಹೀಗಾಗಿ ಯಾರೂ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವನ ಬಗ್ಗೆ ವಿಚಾರನೂ ಮಾಡಲ್ಲ. ಅಯ್ಯೋ ಬಿಡಿ ಅತ್ತೆ, ಎಲ್ಲೋ ಹೋಗಿರ್ತಾನೆ ಪಾಪ. ಯಾವಾಗಲೂ ನಮ್ಮನೆ ಕೆಲಸನೇ ಮಾಡ್ತಾ ಇದ್ರೆ ಅವನಿಗೆ ಅಂತ ಒಂದು ಜೀವನ ಇದೆ ಅಲ್ವಾ? ಹೌದಮ್ಮ, ಇದೆ. ಇಲ್ಲ ಅಂದವ್ರು ಯಾರು? ಅವನು ಹೋಗಿದ್ದಕ್ಕೆ ನನಗೆ ಬೇಜಾರಿಲ್ಲ ಕಡೆ. ಆದರೆ ಹೇಳದೆ ಹೋಗಿದ್ದೇನಲ್ಲ, ಅದಕ್ಕೆ ಬೇಜಾರು. ಯಾಕೆಂದ್ರೆ ನಂದೀಶ ಅಂದ್ರೆ ಈ ಮನೆ ಮನಸ್ಸಿದ್ದ ಹಾಗೆ. ಅವನು ನಮ್ಗೆ ಹೇಳದೆ ಹೋದ ಅಂದ್ರೆ ನಮ್ಮಿಂದ ಏನೋ ಅವನು ಮುಚ್ಚಿಡ್ತಾ ಇದ್ದಾನೆ ಅಂತಾನೆ ಅರ್ಥ. ಸರ್ವ ನಾಟಕದ ಸೂತ್ರಧಾರ ನಿಶ್ಶಬ್ದ ಶತ್ರು. ಅವನ್ನ ಯಾರೋ ಗಾಳಿಪುರದ ಬಸ್ಸಲ್ಲಿ ನೋಡ್ದಂಗಾಯ್ತು ಅಂದ್ರಮ್ಮ. ಅಲ್ಲ, ಗಾಳಿಪುರಕ್ಕೆ ಇವನು ಯಾಕೆ ಹೋದ? ಗಾಳಿಪುರ ಕ್ಷುದ್ರ ಪರ್ವತ, ಕೋಟೆ ಬೆಟ್ಟ ಎಲ್ಲ ಇರೋ ಜಾಗ. ನಂದೀಶಂಕರ್ ಅಲ್ಲಿ ಯಾಕೆ ಹೋಗಿದ್ದಾರೆ? ಏನಿರ್ಬೋದು ಅಲ್ಲಿ? ನಾಗಮಾತ ಹೇಳ್ದ ಹಾಗೆ ನಂದೀಶಂಕರ್ಗೂ ನಾಗಮಣಿ ಅಪಹರಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಜ್ಜಿ, ಇವಾಗ ನಂದೀಶ್ವರ್ ಇಲ್ಲ ಅಂದ್ರೆ ಏನಾಯ್ತು? ದೇವಸ್ಥಾನಕ್ಕೆ ತಾನೆ, ಬನ್ನಿ ನಾನೇ ಬಿಡ್ತೀನಿ. ಓಹ್, ಪೊಲೀಸ್ ಕೆಲಸ ಬಿಟ್ಟು ಡ್ರೈವರ್ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರ ಸರ್? ಗೋವಿಂದ್ ಸರ್, ಪೊಲೀಸ್ ಆದ್ಮೇಲೆ ಕಳ್ಳನ ತರನೂ ವೇಷ ಹಾಕ್ಬೇಕು. ಅಂಥದ್ರಲ್ಲಿ ಡ್ರೈವರ್ ಆದ್ರೆ ಏನ್ ತಪ್ಪು? ನಂದೀಶಂಕರ್ ದಿಗ್ವಿಜಯನ ಜೊತೆ ಇದ್ದವರು, ಅವನ ಎಲ್ಲ ರಹಸ್ಯನ ತಿಳ್ಕೊಂಡಿರೋರು. ಹಾಗಿದ್ದಾಗ ನಾಗಮಣಿ ವಿಚಾರ ಅವ್ರಿಗೆ ಗೊತ್ತಿರುತ್ತ? ಅಂದ್ರೆ ನಾಗಮಾತ ಹೇಳಿದ ನಿಜಾನ? ಒಬ್ಬರನ್ನ ನೋಡಿದ್ರೆ ಅವರ ಭೂತ, ವರ್ತಮಾನ, ಭವಿಷ್ಯ ಎಲ್ಲ ತಿಳಿತಾ ಇತ್ತು. ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಿತ್ತು. ನಾನು ಈ ಮನೆಗೆ ಬಂದಾಗ ಕಾಣಿಸಿದ್ದು ದಿಗ್ವಿಜಯ. ಆತನೇ ಶತ್ರು ಅಂತಾನೂ ಗೊತ್ತಾಯಿತು. ಆಮೇಲೆ ಆ ನಂದೀಶ ಬಂದ. ಆತನೇ ನಿಶ್ಶಬ್ದ ಶತ್ರು ಎಂದು ನನಗೆ ಭಾಸವಾಯಿತು. ಅಲ್ಲ ನಾಗಮಾತ, ನೀವು ಹೇಳ್ತಿರೋದು ನಿಜ ಆಗೋಕೆ ಹೇಗೆ ಸಾಧ್ಯ? ದಿಗ್ವಿಜಯ್ ಅಂಕಲ್ನ ನಾನು ತ್ರಿಶೂಲ್ ಇಬ್ರು ತುಳಿದು ಭೂಗರ್ಭಕ್ಕೆ ಹಾಕಿದ್ವಿ. ಅವ್ರು ಬದುಕಿರೋಕೆ ಸಾಧ್ಯನೇ ಇಲ್ಲ ನಾಗಮಾತ. ಇನ್ನು ಪಾಪ ನಂದೀಶ್ ಅಂಕಲ್ ಪ್ರಪಂಚದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಹೇಗಿರಬೇಕು ಅನ್ನೋದ್ರ ಉದಾಹರಣೆ. ದೊಡ್ಡ ಮನೆಗೆ
ಸೇವಕ, ಹೆಂಡತಿಗೆ ತಕ್ಕ ಗಂಡ, ಒಳ್ಳೆ ಅಪ್ಪ, ಒಬ್ರಿಗೂ ಒಂದು ಕೆಟ್ಟ ಬಯಸ್ದೇ ಇರೋರು ಅಷ್ಟು ಕೆಟ್ಟೋರಾಗೋಕ್ಕೆ ಹೇಗೆ ಸಾಧ್ಯ ನಾಗಮಾತ? ಪಾಪ ನೀವು ಹಾಗೆ ಮಾತಾಡೋದಕ್ಕೆ ಅವ್ರು ಮನೆಗೆ ಬರೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈಗ ನೋಡಿದ್ರೆ ಎಲ್ಗೂ ಇದ್ದಕ್ಕಿದ್ದ ಹಾಗೆ ಹೋಗಿದಾರಂತೆ. ಬೇಜಾರು ಮಾಡ್ಕೊಂಡಿದಾರೋ ಏನೋ. ನೀನ್ ಹೇಳೋ ಥರ ಆತ ಒಳ್ಳೆಯವನೇ ಆಗಿದ್ರೆ ನಾನು ಹೇಳುವಾಗ ನಾನು ಒಳ್ಳೆಯವನು ಅಂತ ಸಾಬೀತುಪಡಿಸ್ಕೋಬೇಕಾಗಿತ್ತಲ್ಲ ಅವನು. ಆದರೆ ನಾಗಮಾತ ಆಗಿದ್ದು ಶಿವಾನಿ, ಆ ಮೋಹಿನಿಯ ಶಾಪದಿಂದ ನಮ್ಮ ನಾಗಲೋಕವೇ ಛಿದ್ರ ಛಿದ್ರವಾಗಿರುವುದು ನಿನಗೆ ನಾನು ಹೇಳಿದೆ ಅಲ್ಲವೇ? ಅವತ್ತು ನನಗೆ ಸಿಕ್ಕ ಶಾಪ ನನ್ನ ದಿವ್ಯ ದೃಷ್ಟಿ ಮಂಕಾಯಿತು. ನಿನ್ನ ವರವೇ ನಿನಗೆ ಶಾಪವಾಗಲಿ ಅಂತ ಆ ಮೋಹಿನಿ ನನ್ನ ಶಪಿಸಿದ್ಲು. ನಾನು ಭೂಲೋಕಕ್ಕೆ ಬಂದು ಏನೇ ಮಾತಾಡಿದರೂ ಅದು ಸತ್ಯದ ಹಾಗಿರಬೇಕೇ ಹೊರತು ಸತ್ಯವಾಗಿರಬಾರದು. ಎಲ್ಲ ವ್ಯತಿರಿಕ್ತವಾಗಿರಬೇಕು. ಎಲ್ಲರಿಂದ ನನಗೆ ಅವಮಾನವಾಗಬೇಕು. ಇದೇ ಆ ಮೋಹಿನಿಯ ಶಾಪ. ನನ್ನವರೇ ನನಗೆ ಶತ್ರುಗಳಾಗಬೇಕು ಎನ್ನುವುದು ಆ ಮೋಹಿನಿಯ ಶಾಪ. ಆ ಶಾಪದ ಪರಿಣಾಮವೋ ಏನೋ, ನಾನು ಈ ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಎಲ್ಲವೂ ವಿಚಿತ್ರವಾಗಿ ಗೋಚರಿಸಿತು. ಆ ಧನಂಜಯ ದಿಗ್ವಿಜಯನೇ ಅಂತ ಅನ್ನಿಸ್ತು. ಇನ್ನು ಆ ನಂದೀಶ ಒಬ್ಬ ಮೋಸಗಾರ, ಕೆಟ್ಟವನು ಅಂತ ಅನ್ನಿಸ್ತು. ಈ ಮನೆಯಲ್ಲಿರುವ ಅಷ್ಟೂ ಗೊಂದಲಗಳು ನನಗೆ ಗೊತ್ತಾಗೋ ಹಾಗಾಯಿತು. ಹೀಗೆ ನೋಡಿದ್ರೆ ಯಾಕೋ ನನ್ನ ಮನಸ್ಸು ಕತ್ಲು. ಆ ದಿನ ನಾನು ಹೇಳಿದ ನೆನಪಿದೆ, ಆದರೆ ಯಾಕೆ ಹೇಳಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದು ಸತ್ಯನಾ, ಸುಳ್ಳ, ಅಥವಾ ಆ ಮೋಹಿನಿ ಕೊಟ್ಟ ಶಾಪದ ಫಲವೋ ಒಂದು ಅರಿಯದಾಗಿದೆ. ನನಗಂತೂ ಅದು ತಿಳಿಯೋದು ಕಷ್ಟ ಆಗಿದೆ ಶಿವಾನಿ. ನೀನ್ ತಿಳ್ಕೋಬಹುದಲ್ವಮ್ಮ? ಅವರು ಶತ್ರುಗಳು ಅನ್ನೋದಾದ್ರೆ ಇಲ್ಲಿಂದಲೇ ನಮ್ಮ ಯುದ್ಧ ಶುರುವಾಗಲಿ. ಇಲ್ಲ ಅಂದ್ರೆ ಶತ್ರುಗಳು ಯಾರು ಅನ್ನುವುದನ್ನ ನಾವು ಹುಡುಕಿಕೊಂಡು ಹೋಗೋದು ಅನಿವಾರ್ಯ. ಆಯ್ತು, ನಾನು ತಿಳ್ಕೊತೀನಿ ನಾಗಮಾತ. ದಿಗ್ವಿಜಯ, ಏನಾಯ್ತು? ನಾನು ಕೊಟ್ಟ ಮಹಾಗರುಡ ಚೂರ್ಣವನ್ನ ನಾಗಮಾತ ಮೇಲೆ ಪ್ರಯೋಗ ಮಾಡಿದ್ರ, ಅದರಿಂದ ಅವಳು ಯಾವ ಪ್ರಯೋಜನ ಆಗ್ಲಿಲ್ಲ ಗುರುಗಳೇ. ಉಪಯೋಗ ಆಗ್ಲಿಲ್ವಾ ಅಥವಾ ನೀನ್ ಸರಿಯಾಗಿ ಅದನ್ನು ಉಪಯೋಗಿಸ್ತಿಲ್ವಾ? ಅದು ಗುರುಗಳೇ, ನೀವು ಕೊಟ್ಟಿದ್ದ ಗರುಡ ಚೂರ್ಣನ ಹಾಲ್ನಲ್ಲಿ ಬೆರೆಸಿ ಆದಿಶೇಷನ್ ಕೈ ಕೊಟ್ಟಿದ್ದೆ. ಅದನ್ನ ಅವನು ನಾಗಮಾತೆಗೆ ಕುಡಿಸೋ ಹಂತದಲ್ಲಿ ಚೆಲ್ಬಿಟ್ಟಿದ್ದಾನೆ. ನಾನು ಬೆಳಿಗ್ಗೆ ಹೋಗಿ ನೋಡಿದ್ರೆ ಲೋಟ ಕೆಳಗೆ ಬಿದ್ದಿತ್ತು, ಹಾಲೆಲ್ಲ ಚೆಲ್ಬಿಟ್ಟಿತ್ತು. ತಪ್ಪು ಮಾಡ್ಬಿಟ್ಟೆ ದಿಗ್ವಿಜಯ, ತಪ್ಪು ಮಾಡ್ಬಿಟ್ಟೆ. ಗರುಡ ಚೂರ್ಣ ಬೆರೆಸಿದ ಹಾಲು ಚೆಲ್ಲಿದ ಮೇಲೆ ನಾಗಗಳಿಗೆ ರಕ್ತ ವರ್ಣದಲ್ಲಿ ಕಾಣುತ್ತೆ. ನಾಗಗಳಿಗೆ ನಿನ್ನ ಮೇಲೆ ಅನುಮಾನ ಶುರುವಾಗುತ್ತೆ. ಇದುವರೆಗೂ ಶಿವಾನಿ ಆದಿಶೇಷನಿಗೆ ನಿನ್ನ ಮೇಲೆ ಅನುಮಾನ ಬರ್ದೇ ಹೋಗಿದ್ರು, ಇದೊಂದೇ ಕಾರಣಕ್ಕೆ ನಿನ್ನ ಮೇಲೆ ಅನುಮಾನ ಹುಟ್ಟು ಹೋಗುತ್ತೆ. ನಾಗಗಳಿಗೆ ಸಂದೇಹ ಹುಟ್ಟಿದ್ರೆ ಅದು ಯಮಲೋಕಕ್ಕೆ ಸಂದೇಶ ರವಾನೆ ಆಗುತ್ತೆ. ಗುರುಗಳೇ, ನೀವು ಮುಂಚೆನೆ ಹೇಳ್ಬೇಕಿತ್ತಲ್ವಾ ಹೀಗೀಗೆ ಅಂತೇಳಿ. ಹೇಳಿದ್ರೆ ನಾನು ಎಚ್ಚರಿಕೆ ವಹಿಸ್ತಿದ್ದೆ. ಇಂಥ ಕೆಲಸ ಮಾಡಬೇಕಾದ್ರೆ ಮೈ ತುಂಬ ಕಣ್ಣಾಗಿರ್ಬೇಕು ದಿಗ್ವಿಜಯ. ಆಗ್ಲಿ ಗುರುಗಳೇ, ಈಗ ಆಗಿದ್ದಾಗ ಹೋಗಿದ್ರಿ, ಏನಾದ್ರೂ ಒಂದು ದಾರಿ ತೋರಿಸಿ. ತಪ್ಪು ಜರುಗಿ ಹೋಗಿದೆ, ಸರಿ ಮಾಡಲು ಸಮಯವಿಲ್ಲ. ಅವರಿಗೆ ನಿನ್ನ ಮೇಲೆ ಪೂರ್ಣವಾಗಿ ಅನುಮಾನ ಬರುವುದಕ್ಕೆ ಮುಂಚೆ ನಾಗಮಾತೆಯನ್ನು ಅಪಹರಿಸಬೇಕು. ಅವಳ ಮೂಲಕ ಶಿವಾನಿ ಆದಿಶೇಷನನ್ನ ಕಟ್ಟಿ ಹಾಕಬೇಕು.